भज मन शिरडीनाथं भक्तजन कृपापोषितं दीनजनमन्दारं वरदातं साई गुरुं भजरे श्रितपालं साई गुरुं भजरे श्रितपालं। साई मंदिरा साई मंदिरा साई मंदिरा ಸ್ವರ್ಗದಂಥ ಸುಖವ ತರುವ ಸಾಯಿ ಮಂದಿರ ಸಾಯಿ ಮಂದಿರ ಸಾಯಿ ಮಂದಿರ ಸ್ವರ್ಗದಂಥ ಸುಖವ ತರುವ ಸಾಯಿ ಮಂದಿರ ನಿತ್ಯ ಸುಂದರ ನಿತ್ಯ ಸುಂದರ ನಿತ್ಯ ಸುಂದರ ನಿತ್ಯ ಸುಂದರ ಕಾವದೈವ ಸಾಯಿ ಮೂರ್ತಿ ನಿತ್ಯ ಸುಂದರ ಕಾವದೈವ ಸಾಯಿ ಮೂರ್ತಿ ನಿತ್ಯ ಸುಂದರ ಸಾಯಿ ಮಂದಿರ ಸಾಯಿ ಮಂದಿರ ಸಾಯಿ ಮಂದಿರ ಸಾಯಿ ಮಂದಿರ ಸ್ವರ್ಗದಂಥ ಸುಖವ ತರುವ ಸಾಯಿ ಮಂದಿರ ಸ್ವರ್ಗದಂಥ ಸುಖವ ತರುವ ಸಾಯಿ ಮಂದಿರ ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಸಕಲ ಸಂಕಷ್ಟಗಳಿಂದ ದೂರ ಮಾಡತಕ್ಕಂತಹ ವಿಶೇಷವಾದಂತಹ ಚೈತನ್ಯ ಮೂರ್ತಿ, ಬೇಡಿದವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು, ಸಾಂಬ ಸದಾಶಿವನಿಂದಲೇ ಪೂಜಿಸಲ್ಪಟ್ಟವನು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ನಾವು ಬಂದಿದ್ದೇವೆ. ಈ ಸಾನ್ನಿಧ್ಯದ ಪ್ರಧಾನ ಅರ್ಚಕರು ಹಾಗೂ ನಿತ್ಯ ಗಣಪನ ಆರಾಧನೆ ಮಾಡ್ತಿರ್ತಕ್ಕಂಥವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನೂ ಮಾತಾಡ್ಸೋಣ. नमस्कार, आप सबका स्वागत। महागणपति रांजणगांव ये जो स्थान है, ये अष्टविनायक के बीच में 8वां गणपति है। नज़दीक में 5 मिनट के अंतर में है। तो पुणे से निकले जो बाहर आगे जो लोग जाते हैं, किधर भी शिरडी है, भीड़, जालना, तो सब लोग यहाँ पहले रुकते हैं। परं निर्गुणं निर्विशेषं
ರೇ ವೈಟ್ ಮತ್ತು ಆನ್ಫಾನ್ಸೋ ಸಂಸ್ಥೆಗಳು ಈ ವಿಜಯಪುರ ಭಾಗದಲ್ಲಿ ಒಂದು ವಿಶೇಷವಾದ ಲೇಔಟನ್ನು ಮಾಡಿಕೊಂಡು ನಾಗರಿಕರಿಗೆ ಅನುಕೂಲ ಮಾಡೋಂಥದ್ದಕ್ಕೆ ಪ್ರಯತ್ನ ಮಾಡ್ತಾರೆ. ನಿಜಕ್ಕೂ ಕೂಡ ತುಂಬ ಮೆಚ್ಚುಗೆ ವ್ಯಕ್ತಪಡಿಸಬೇಕಾದಂಥ ಕಾರ್ಯ. ಈ ಭಾಗದಲ್ಲಿ ಭೂಮಿ ಪೂಜೆಯನ್ನು ಮಾಡಿ ವಿಶೇಷವಾಗಿ ಬಹಳ ಒಳ್ಳೆಯ ದಿನ ಪೂಜ್ಯ ಆನಂದ್ ಗುರೂಜಿಯವರು ಇವತ್ತು ಇಡೀ ರಾಜ್ಯದಲ್ಲಿ ಪ್ರಖ್ಯಾತಿಯಾಗಿರೋಂಥ ಒಬ್ಬ ಗುರೂಜಿಯವರು. ಅವರ ಜೀವನವೇ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನ. ಅಂಥ ವ್ಯಕ್ತಿ ಬಂದು ಇವತ್ತು ಒಂದು ಶುಭ ದಿನ ಇವತ್ತು ಬಂದು ಒಂದು ಭೂಮಿ ಪೂಜೆ ಮಾಡ್ತಾ ಇರೋದು ನಿಜಕ್ಕೂ ಕೂಡ ನಾಡಿಗೆ ಒಳ್ಳೆಯ ಒಂದು ಶುಭವಾದ ಒಂದು ವ್ಯವಸ್ಥೆ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಪೂಜ್ಯ ಆನಂದ್ ಗುರೂಜಿಯವರು ಇಲ್ಲಿ ಬಂದಿದ್ದು ನಮ್ಮೆಲ್ಲರಿಗೂ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಈ ಭಾಗದಲ್ಲಿ ಲೇಔಟ್ನಲ್ಲಿ ಯಾರ್ಯಾರು ಮನೆ ಕಟ್ಕೋತಾರೋ ಆ ಮನೆ ಕಟ್ಟೋರು ಎಲ್ಲರೂ ಕೂಡ ಅಭಿವೃದ್ಧಿ ಆಗುತ್ತೆ ಅಂತ ವಿಶ್ವಾಸ ನನಗಿದೆ. ಈ ಭಾಗದ ಜನಕ್ಕೂ ಅನುಕೂಲ ಆಗಲಿ, ನಾಡಿಗೂ ಅನುಕೂಲ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಕೋರಕ್ಕೆ ಇಷ್ಟಪಡ್ತೇನೆ. ಓಂ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತೆ ನಮಸ್ತಸ್ಸೈ 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 ನಮೋ ನಮಃ. ಇವತ್ತಿನ ದಿವಸ ಭೂಮಿ ಪೂಜೆಗಾಗಿ ನಾವಿಲ್ಲಿ ಬಂದಿದ್ದೇವೆ. ಭೂಮಿ ಪೂಜೆ ಯಾರೊಬ್ಬರಾದರೂ ಸಹಿತ ವಾಸ್ತುಗೃಹವನ್ನು ಒಂದು ಮನೆ ಕಟ್ಟಬೇಕಾದ್ರೆ ಪ್ರಥಮದಲ್ಲಿ ಭೂಪೂಜೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಭೂಮಿಯಲ್ಲಿರ್ತಕ್ಕಂತಹ ದೋಷ ದೂರ ಆಗಬೇಕು. ಭೂಮಿಯಲ್ಲಿರ್ತಕ್ಕಂತಹ ದೋಷ ದೂರ ಆಗಬೇಕಾದ್ರೆ ಭೂಶುದ್ಧಿ ಆಗಬೇಕು. ಆ ಭೂಮಿ ಶುದ್ಧಿ ಆಗಬೇಕಾದ್ರೆ ಭೂ ವಾಸ್ತುಗೃಹವನ್ನು ಭೂಮಿಯಲ್ಲಿ ಪ್ರತಿಯೊಂದು ಸಹಿತ ಕ್ರಮಬದ್ಧವಾಗಿ ಅನುಷ್ಠಾನಗಳನ್ನು ಮಾಡಬೇಕು.